ನೋಡಿ ಇಡ್ಲಿ ರವೆ 1 ಲೋಟ ಇತ್ತು, ಅದಕ್ಕೋಸ್ಕರ ಮುಗಿಸೋಣ ಅಂತ ಅದು 1 ಲೋಟ ಹಾಕ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ. ಎಷ್ಟು ಇಡ್ಲಿ ಆಗುತ್ತೆ ಅಂತ ಕೂಡ ಲೆಕ್ಕ ಹೇಳ್ತೀನಿ. ಇದಕ್ಕೋಸ್ಕರ ನಾನು ನೋಡಿ ಇವತ್ತು ನೋಡ್ತಾ ಇದ್ದೀರಲ್ಲ ಗಟ್ಟಿ ಚಟ್ನಿ ಮಾಡಿದ್ದೀನಿ, ಸಖತ್ ರುಚಿ ಇರುತ್ತೆ. ಇದಕ್ಕೆ ನೋಡಿ ಈ ಲೋಟದಲ್ಲಿ 1 ಲೋಟ ಅಂದರೆ 200 ಗ್ರಾಮ್ ಅಷ್ಟು ಇಡ್ಲಿ ರವೆ ಇತ್ತು. ಕರೆಕ್ಟಾಗಿ 200 ಗ್ರಾಮ್ ಇಡಿಸುತ್ತೆ ಈ ಲೋಟದಲ್ಲಿ. ಅದಕ್ಕೆ 3ರಲ್ಲಿ 1 ಭಾಗ, 3 ಭಾಗ ಮಾಡಿದ್ರೆ 1 ಭಾಗ ಅಷ್ಟು ಅಂದರೆ 1/4 ಭಾಗಕ್ಕಿಂತ 1 ಸ್ಪೂನ್ ಅಷ್ಟು ಜಾಸ್ತಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಗೋಲ ಹೋಗ್ತಾಯಿದ್ದೀನಿ ನಾನು. 1 ಸ್ಪೂನು ಮೆಂತ್ಯ, 2 ಸ್ಪೂನು ಅವಲಕ್ಕಿ, ಊಟ ಮಾಡೋ ಸ್ಪೂನಲ್ಲಿ 2 ಸ್ಪೂನು. ಇದನ್ನ ನೋಡಿ ಈ ರವೆನ ಹೆಂಗೆ ತೊಳಿಬೇಕು ಅಂದರೆ ನೀರು ಜಾಸ್ತಿ ಹಾಕ್ಬಿಟ್ಟು ಈ ಥರ ಕಿವುಚಬೇಕು. ಇದು ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಈ ರವೆನ ಈ ಥರ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕಿವುಚಿಬಿಟ್ಟು ಬಿಟ್ಬಿಡಬೇಕು. ಆ ರವೆ ಎಲ್ಲ ಕೆಳಗೆ ಕೂತ್ಕೊಂಡು ನೀರೆಲ್ಲ ಮೇಲೆ ತೇಲ್ಕೊಳ್ಳುತ್ತೆ. ಆವಾಗ ಬಗ್ಗಿಸ್ಬಿಟ್ಟು ಅದೇ ರೀತಿ ಇನ್ನೊಂದು 2-3 ಬಾರಿ ಮಾಡಿಬಿಟ್ಟು ಟೋಟಲ್ 3 ಸರಿ ಮಾಡಿ, ಸರಿ ಹೋಗುತ್ತೆ ನೋಡಿ. ಅದನ್ನು ತೊಳೆದು ನೀರು ಹಾಕಿಟ್ಟಿದ್ದೀನಿ. ಇದನ್ನೂ ಇವಾಗ ನೀರೆಲ್ಲ ತೇಲ್ಕೊಂಡಿದೆ ನೋಡಿ, ಬಗ್ಗಿಸ್ಬಿಟ್ಟು ಇನ್ನೊಂದು 2 ಸರಿ ತೊಳೆದು ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಮುಚ್ಚಿಟ್ಬಿಡಿ ಒಂದು 4 ಅವರು. ಅಂದರೆ ನಿಮ್ಗೆ ಟೈಮ್ ಇಲ್ಲ ಅಂದರೆ 4 ಗಂಟೆಗೂ ನೆನೆಸಿ 6 ಗಂಟೆಗೆ ರುಬ್ಬೂ ಇಡ್ಬೋದು. ಇವಾಗ ಇದು ಟೈಮ್ ಆದಮೇಲೆ ನಾನು ಸಂಜೆಗೆ ರುಬ್ಬಿ ಇಡ್ತಾಯಿದ್ದೀನಿ ರವೆ ಎಲ್ಲನೂ. ಇದು ನೋಡಿ ಇದೆಲ್ಲ ರುಬ್ಬಿಟ್ಟು ಇಡ್ತಾಯಿದ್ದೀನಿ ಉದ್ದಿನಬೇಳೆ. ಈ ರವೆಯನ್ನು ಚೆನ್ನಾಗಿ ಒಂದು ಸ್ವಲ್ಪನೂ ನೀರು ಇರಬಾರ್ದು, ಹಂಗೆ ಚೆನ್ನಾಗಿ ನೀರೆಲ್ಲ ತೆಗೆದುಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೋಬೇಕು. ಯಾವ ಪಾತ್ರೆಗೆ ಇಡ್ಲಿಗೆ ಇಡ್ತೀವೋ ಆ ಬಟ್ಲಿಗೆ ಹಾಕ್ಕೋಬೇಕು ನಾವು. ನೋಡಿ ಎಲ್ಲ ತೆಗೆದಾಕಿದ್ದೀನಿ. ಇವಾಗ ಇದಕ್ಕೆ ಉದ್ದಿನಬೇಳೆನೂ ಕಲ್ಲುಪ್ಪು ಹಾಕ್ಬಿಟ್ಟು ಕಲಸಿಟ್ಬಿಡ್ಬೇಕು ನೋಡಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು, ಬೇಸಿಗೆ ಆದರೆ ಬೆಳಗ್ಗೆಗೆ ಉಪ್ಪು ಹಾಕ್ಕೋಬೋದು, ಚಳಿಗಾಲ ಆದರೆ ಹಾಕಿಟ್ಕೊಂಬಿಡ್ಬೋದು. ಈ ಥರ ಚೆನ್ನಾಗಿ ಕಲಿಸ್ಬೇಕು ಕೈಯಲ್ಲಿ. ಕಲಸಿ ಮುಚ್ಚಿಟ್ಬಿಡಿ. ನೋಡಿ ಇಷ್ಟೇ ಇಟ್ಟಲ್ವಾ, ಈ ಹಿಟ್ಟಿಗೆ ನನಗೆ 13 ಇಡ್ಲಿ ಆಯಿತು. ಮತ್ತು ರಾತ್ರಿಯೇ ಚಪಾತಿ 2 ಇತ್ತು, ಇನ್ನೇನು ಮಾಡೋದು ಅಂಥೇಳಿ ನಾನು 4 ದೋಸೆ ಮಾಡಿದೆ. ಚಟ್ನಿಗೆ ನೋಡಿ ಕಾಯಿ ತುರಿ, ಉಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ, ಕಡಲೆ ಬೀಜ, ಕೊತ್ತಂಬರಿ, ಕರಿಬೇವು, ಆಮೇಲೆ ಹುಣಸೆ ಹಣ್ಣು ಇಷ್ಟ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗೋರು ಬೆಳ್ಳುಳ್ಳಿ ಕೂಡ ಬೇಕಾದ್ರೆ 1-2 ಎಸ್ಲು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಇದು ನೋಡಿ ಈ ಥರ ರುಬ್ಬಿ ಗಟ್ಟಿಯಾಗಿ ಇಡ್ತಾಯಿದ್ದೀನಿ ಇವತ್ತು. ಗಟ್ಟಿ ಚಟ್ನಿನೂ ಚೆನ್ನಾಗಿರುತ್ತೆ ತುಂಬ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ. ಈ ಚಟ್ನಿನೂ ಅಷ್ಟೇ ದೋಸೆಗೂ ಚೆನ್ನಾಗಿರುತ್ತೆ, ಇಡ್ಲಿಗೆ ಮತ್ತು ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಒಂದೇ ಥರ ಮಾಡ್ಕೊಳ್ಳೋ ಬದಲು ಟ್ರೈ ಮಾಡಿ ನೋಡಿ ಯಾವ ಥರ ಉಬ್ಬಕ್ಕೆ ಬಂದಿದೆ ಹಿಟ್ಟು. ನಾನು ರಾತ್ರಿ ಕಮ್ಮಿ ಆಗುತ್ತೆ ಅಂತ ದೋಸೆ ಕೂಡ ಹಾಕ್ಕೊಂಡಿದ್ದೆ, ಇಲ್ಲಾಂದರೆ 15 ಇಡ್ಲಿ ಆಗುತ್ತೆ 200 ಗ್ರಾಮ್ಗೆ ನೋಡಿ. ಅದಕ್ಕಿರಬೇಕು. ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ರೆ ಬಿಟ್ಕೊಂಡ್ಬಿಡುತ್ತೆ ರವೆ ಥರ, ರವೆ ಇಡ್ಲಿ. ಅದಕ್ಕೋಸ್ಕರ ಈ ಚಟ್ನಿನ ಬೇಕಾದ್ರೆ ಅಕ್ಕಿ ಹಾಕಿ ರುಬ್ತೀವಲ್ವ, ಕುಚ್ಚಲಕ್ಕಿ, ಅದರಲ್ಲೂ ಮಾಡ್ಕೊಳ್ಳಿ, ಅದಕ್ಕೂ ಮಾಡ್ಕೊಳ್ಳಿ ಚಟ್ನಿ ಚೆನ್ನಾಗಿರುತ್ತೆ ನೋಡಿ. ಈ ಥರ ಈ ರವೆ ಇಡ್ಲಿನ ಈ ಥರ ಹಾಕಿದಾಗ ಮೇಲೆ ನೋಡಿ ಆ ಶೇಪ್ ಬರಬೇಕು, ಆವಾಗ ಅದು ಕರೆಕ್ಟ್ ಇಟ್ಟಿದೆ ಅಂತ ಲೆಕ್ಕ ನೋಡಿ. 12 ಇಡ್ಲಿ ಇಟ್ಮೇಲೆ ಇಷ್ಟು ಉಳಿದಿದೆ, ಇದೊಂದು ಇಡ್ಲಿ ಆಗುತ್ತೆ. ಮತ್ತು ಅದನ್ನೂ ವೇಸ್ಟ್ ಮಾಡೋದಕ್ಕೆ ಇಟ್ಬಿಡ್ತೀನಿ. 12 ಇಡ್ಲಿ ಆಗಿದೆ. 13 ರಾತ್ರಿ ದೋಸೆ ಹಾಕಿದ್ದು, ಅದೊಂದು 2 ಇಡ್ಲಿ ಆಗ್ತಾಯಿತ್ತು. 15 ಇಡ್ಲಿ ಆಗುತ್ತೆ ನೋಡಿ. ಫುಲ್ಲು ಸಾಫ್ಟಾಗಿ ಆಗುತ್ತೆ. ಬಿಸಿ ಬಿಸಿ ಇಡ್ಲಿ ತಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಜಾಸ್ತಿ ಚಟ್ನಿ ಹತ್ಕೊಂಡು ಬಾಯಿಗೆ ಇಡಬೇಕು. ಬಾಯಲ್ಲಿ ನೀರು ಬರುತ್ತೆ ಅದು ನೋಡ್ತಿದ್ರೇ, ಅಷ್ಟು ಚೆನ್ನಾಗಿರುತ್ತೆ. ಚಟ್ನಿದ ಘಮ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ. ಹೆಂಗಿದೆಯಾ ಚಟ್ನಿ? ಇಷ್ಟು ಬಡಿಸ್ಕೊಂಡು ತುಪ್ಪ ಹಾಕಿ 1-2 ಸ್ಪೂನು, ಚಟ್ನಿಗೆ 1 ಸ್ಪೂನು, ಇಡ್ಲಿ ಮೇಲೆ 1 ಸ್ಪೂನು ಹಾಕಿ ಇವಾಗ ಇಟ್ಬಿಟ್ಟು 2 ಬೆರಳಲ್ಲಿ ಕಟ್ ಮಾಡಿ ಚಟ್ನಿ ಇನ್ನು ಜಾಸ್ತಿ ತಗೊಳ್ಳಿ ಹೇಳ್ತೀನಿ. ತುಂಬ ಚಟ್ನಿ ತಗೊಂಡು ಇಡಿ. ಸ್ವಲ್ಪ ಚಟ್ನಿ ಜಾಸ್ತಿನೇ ಮಾಡ್ಕೊಳ್ಳಿ. ಇದು ಕಡಲೆ ಬೀಜ ಕಾಯಿ ಇರೋದಲ್ವ, ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಉಳಿದಿರೋ ಇಡ್ಲಿನೂ ಎಷ್ಟು ಸಾಫ್ಟಾಗಿದೆ. ಇನ್ನು ಇದನ್ನ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ. ಇಷ್ಟ ಆಯ್ತಾದರೆ ಎಲ್ಲರೂ ಶೇರ್ ಮಾಡಿ ಪ್ಲೀಸ್. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್